ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ರನ್ನ ಬಂಧನ ಮಾಡಲಾಗಿದೆ. ಸೋಡಿಯಂ ಮೆಟಲ್ ಬಳಸಿ ಕೃಷಿ ಹೊಂಡದಲ್ಲಿ ಸ್ಫೋಟದ ಹಿನ್ನೆಲೆ ತುಮಕೂರಿನ ಮಿಡಿಗೇಶಿ ಪೊಲೀಸರಿಂದ ಪ್ರತಾಪ್ ಅರೆಸ್ಟ್ ಆಗಿರತಕ್ಕಂಥದ್ದು. ಪೊಲೀಸರಿಂದ ಅಜ್ಞಾತ ಸ್ಥಳದಲ್ಲಿ ಪ್ರತಾಪ್ ವಿಚಾರಣೆ ಕೂಡ ಆಗಿದೆ. ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದು ಪ್ರತಾಪ್ರನ್ನ ಬಂಧಿಸಿದ್ದಾರೆ ಖಾಕಿ ಪಡೆ. ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ರನ್ನ ಬಂಧನ ಮಾಡಲಾಗಿದೆ. ಸೋಡಿಯಂ ಮೆಟಲ್ ಬಳಸಿ ಕೃಷಿ ಹೊಂಡದಲ್ಲಿ ಸ್ಫೋಟ ಹಿನ್ನೆಲೆ ಬಂಧನವಾಗಿರ್ತಕ್ಕಂಥದ್ದು. ತುಮಕೂರಿನ ಮಿಡಿಗೇಶಿ ಪೊಲೀಸರಿಂದ ಪ್ರತಾಪ್ ಅರೆಸ್ಟ್ ಆಗಿದ್ದಾರೆ. ಪೊಲೀಸರಿಂದ ಅಜ್ಞಾತ ಸ್ಥಳದಲ್ಲಿ ಪ್ರತಾಪ್ ವಿಚಾರಣೆ ಕೂಡ ನಡೆದಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದು ಪ್ರತಾಪ್ ಬಂಧಿಸಿರ್ತಕ್ಕಂಥದ್ದು ಖಾಕಿ ಪಡೆ. ಪ್ರತಾಪ್ ಸೇರಿ 3 ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಕೃಷಿ ಹೊಂಡದಲ್ಲಿ ಬ್ಲಾಸ್ಟ್ ಮಾಡಿದ್ದ ವಿಡಿಯೋ ಕೂಡ ವೈರಲ್ ಆಗಿದೆ. ವಿಡಿಯೋ ಆಧರಿಸಿ ಸುಮೋಟೋ ಕೇಸ್ ದಾಖಲಿಸಿರತಕ್ಕಂಥದ್ದು. ಈಗ ಪೊಲೀಸರು BNS ಕಾಯ್ದೆ ಸೆಕ್ಷನ್ 176 CRPC 158A ಒಂದು ಅಡಿಯಲ್ಲಿ ಪ್ರಕರಣವನ್ನು ದಾಖಲೆ ಮಾಡಲಾಗಿದೆ. ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆ ಅಡಿ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಪ್ರತಾಪ್ ಸೇರಿ ಕೃಷಿ ಹೊಂಡದ ಮಾಲೀಕನ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ರಾಯರ ಬೃಂದಾವನ ಫಾರಂ ಮಾಲೀಕ ಆಗಿರ್ತಕ್ಕಂಥ ಜಿತೇಂದ್ರ ಜೈನ್ ಅವರಿಗೂ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ವಿಡಿಯೋ ಚಿತ್ರೀಕರಣ ಮಾಡಿದ ಮತ್ತೋರ್ವ ವ್ಯಕ್ತಿ ಮೇಲೂ ಕೇಸನ್ನು ದಾಖಲಿಸಲಾಗಿದೆ. ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ರನ್ನ ಬಂಧನ ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ತಮ್ಮ ಏನು ಕೃಷಿ ಹೊಂಡದಲ್ಲಿ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿತ್ತು. ಈಗ ತುಮಕೂರಿನ ಮಿಡಿಗೇಶಿ ಪೊಲೀಸರಿಂದ ಬಂಧನವಾಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸೇರಿ 3 ಬಂಧನ ಮಾಡಲಾಗಿದೆ. ಆ ಫಾರ್ಮ್ ಹೌಸ್ನ ಮಾಲೀಕರು ಹಾಗೂ ವಿಡಿಯೋನ ರೆಕಾರ್ಡ್ ಮಾಡಿರ್ತಕ್ಕಂಥ ವಿಡಿಯೋಗ್ರಾಫರ್ ಹಾಗೂ ಪ್ರತಾಪ್ರನ್ನ ಸೇರಿ 3 ಮೇಲೆ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಸೊ ಒಂದಷ್ಟು ಹೋಲ್ಗಳನ್ನ ಮಾಡ್ಕೋತಾ ಇದೀವಿ ಸ್ನೇಹಿತರೆ, ಬಿಕಾಸ್ ವಾಟರ್ ಒಳಗಡೆ ಹೋಗ್ಬೇಕು.